ಪೊಲಿಟಿಷಿಯನ್ ಆಗಲಿ ಅಂತ ನಮ್ಮನೇಲಿ ಮಾತಾಡಿರಲಿಲ್ಲ. ನಾನು ಇವಾಗ ಬರ್ಬೇಕಾದ್ರೆ ಈಚೆ ನೋಡಿದೆ, ಬ್ಲ್ಯಾಕ್ ಕಲರ್ ಕಾರ್ ನಿಂತಿತ್ತು, ಹಿಂದೆಗಡೆ ಮಿಷನ್ 31 ಅಂತ ಏನೋ ಇದೆ ಸರ್. ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡ್ವಿ. ವಿ ಹ್ಯಾವ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಅದು ಕನ್ನಯ್ಯ ಫೌಂಡೇಶನ್ ಹೇಗೆ ಹೋಗ್ತಿದೆ ಸರ್? ಫೌಂಡೇಶನ್ನ 90ನೇ ಇಸ್ವಿಯಲ್ಲೇ ಶುರು ಮಾಡಿದ್ವಿ. ಶುರು ಮಾಡಿದ್ದು ಏನಕ್ಕೆ ಅಂದರೆ ರೂರಲ್ ಏನು ಜನರಿದ್ದಾರೆ, ಹಳ್ಳಿಯ ಜನರಿಗೆ ಏನಾದ್ರು ಹೆಲ್ಪ್ ಮಾಡಬೇಕಂತ ಶುರು ಆಯಿತು. ಮಾರ್ನಿಂಗ್ ನಿಮ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ರೂಟೀನ್? ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಎಷ್ಟು ಗಂಟೆಗೆ ಎದ್ದೇಳ್ತಾರೆ ಮೇಡಮ್ ಸರ್? 5 ಗಂಟೆ. ಎವ್ರಿ ಡೇ ಜಿಮ್ಮ ಮೈಸೂರಿಗೆ? ಅದೂ ಇಲ್ಲಿಂದ ಅಂದರೆ ಅಟ್ಲೀಸ್ಟ್ ವೀಕಲ್ಲಿ ಒಂದು 4 days ಮಿನಿಮಮ್. 4 days. ಓಕೆ. ಜಿಮ್ ಅಂದರೆ ನೀವು ಒಂದು ಸ್ವಲ್ಪ ಬಾಡಿ ಫಿಟ್ನೆಸ್ ಹಾಗೆ ಇಟ್ಕೋಬೇಕಾಗುತ್ತೆ. ಫುಡ್ಡಲ್ಲಿ ಏನಾದರೂ ಇದೆಯಾ? ಏನಾದರೂ ಇಂಥದ್ದೇ ಆ ರೀತಿ ಏನಿಲ್ಲ? ಆ ಥರದ್ದೇನಿಲ್ಲ, ಎಲ್ಲ ತಿಂತೀವಿ. ಏನಿಲ್ಲ, ತಿಂಡಿ ಚೆನ್ನಾಗಿ ತಿಂತೀವಿ ದಿನಗಳಲ್ಲಿ. ಓಕೆ. ದಿನದಲ್ಲಿ ಎಲ್ಲಿ ಊಟ ಸಿಗ್ತದೆ ಗೊತ್ತಿರಲಿಲ್ಲ, ಎಷ್ಟು ಲೇಟ್ ಆಗ್ತದೆ ಅಂತ. ಅದಕ್ಕೆ ತಿಂಡಿ 7:30 7:45 ಒಳಗಡೆ. ಓಕೆ. ಹೆವಿ ಬ್ರೇಕ್ಫಾಸ್ಟ್. ಜನರು ಬರೋದು, ಮೀಟಪ್ ಆಗೋದು ಅದೆಲ್ಲ ಎಷ್ಟು ಗಂಟೆ ಇದೆ? ಬಂದಿರ್ತಾರೆ ಅಷ್ಟೊತ್ತಿಗೆ 7:30ಇಂದನೇ ಅಷ್ಟೊತ್ತಿಗೆ ಶುರು ಆಗುತ್ತೆ ಎಲ್ಲ. ಓಕೆ. ಜನರು ಬಂದಿರ್ತಾರೆ, ಮಾತಾಡಿಸ್ಬಿಟ್ಟು ವಾರದಲ್ಲಿ ಒಂದು 4-5 ದಿವಸ ಅದೇ ಆಗುತ್ತೆ. ಮಿಕ್ಕಿದ ದಿನ ಅಕಸ್ಮಾತ್ ಬೇರೆ ಊರುಗಳಿಗೆ ಯಾರು ಅರ್ಲಿ ಮಾರ್ನಿಂಗ್ ಹೋಗ್ಬೇಕು ಅನ್ನೋದಿದ್ರೆ ಅವತ್ತಿನ ದಿನ ಜನರಿಗೆಲ್ಲ ಹೇಳಿರ್ತೀವಿ. ಓಕೆ. ಇಲ್ಲಾಂದರೆ ಬೆಂಗಳೂರಿಗೆ ಹೋಗೋ ದಿನ, ವಾರಕ್ಕೊಂದಿನ ಬೆಂಗಳೂರಿಗೆ ಯೂಶಲಿ ಶುಕ್ರವಾರದ ಹೊತ್ತು ಕಮಿಟಿ ಮೀಟಿಂಗ್ ಇರುತ್ತೆ. ಓಕೆ. ಸೊ ಅವಾಗ ಬೆಂಗಳೂರಿಗೆ ಬೆಳಗಿನ ಜಾವನೇ ಎದ್ದೋಡೋಗ್ತೀವಿ. ಅದು ಅವತ್ತಿನ ದಿನ ಯಾರನ್ನೂ ಮೀಟ್ ಮಾಡಲ್ಲ. ಅದಿಲ್ಲದೆ ಏನೋ ಶನಿವಾರ ಭಾನುವಾರ ಅಂತೇನಿಲ್ಲ, ಎಲ್ಲ ದಿನಗಳಲ್ಲೂ ಜನರು ಬರ್ತಾ ಇರ್ತಾರೆ. ಓಕೆ. ಆಮೇಲೆ ಇದು ನಾನು ಇವಾಗ ಬರ್ಬೇಕಾದ್ರೆ ಈಚೆ ನೋಡಿದೆ, ಬ್ಲ್ಯಾಕ್ ಕಲರ್ ಕಾರ್ ನಿಂತಿತ್ತು, ಸ್ಕಾರ್ಪಿಯೋ. ಹಿಂದೆಗಡೆ ಮಿಷನ್ 31 ಅಂತ ಏನೋ ಇದೆ ಸರ್. ಏನದ? ನಾನು ಅದು ವಿಡಿಯೋ ಮಾಡಿದ್ದೀನಿ, ಅದು ಏನಕ್ಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಮಿಷನ್ 31 ಅದೊಂದು ಈಗ ವಿ ಹ್ಯಾವ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಅದು ಓಕೆ. ಅದರಲ್ಲಿ ಹೋಲಿಸ್ಟಿಕ್ ಆಗಿ ನಾವು ಯಾವ ಥರ ಬದಲಾವಣೆಗಳು ತರಬೇಕು ಅಂತ ವೇರಿಯಸ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ವಿ. ಓಕೆ. ಸೊ ಅದನ್ನು ಸಸ್ಟೈನಬಿಲಿಟಿ ಇನ್ 3 parts, 1 part ಫಾರ್ ಇನ್ಕಮ್ ಅಂತ 31 ಅಂತ ಮಾಡಿ. ಓಕೆ. 3 ಅದು 31 ಅಲ್ಲ, 31 ಅಂತ. ಓಕೆ. ಸೊ ಸಸ್ಟೈನಬಲ್ ಫಾರ್ಮಿಂಗ್, ಸಸ್ಟೈನಬಲ್ ಲೈವ್ಲಿಹುಡ್, ಸಸ್ಟೈನಬಲ್ ಹೌಸಿಂಗ್, ಸಸ್ಟೈನಬಲ್ ಎನ್ವೈರ್ಮೆಂಟ್. ಸೊ ಇದನ್ನು ಇಟ್ಕೊಂಡು ಓಕೆ 1 part ಶುಡ್ ಬಿ ಫೋಕಸ್ಡ್ ಆಲ್ಸೋ ಆನ್ ಇನ್ಕಮ್ ಜನರೇಷನ್ ಮಾಡೆಲ್ಸ್ ಏನಿದೆ ಲೈವ್ಲಿಹುಡಲ್ಲಿ ಇರ್ಬೋದು, ಎಲ್ಲದರಲ್ಲೂ ಸಸ್ಟೈನಬಿಲಿಟಿ ಇಟ್ಕೊಂಡು ನಾವು ಯಾವ ಥರ ಸ್ಕೇಲ್ ಮಾಡಬೇಕು ಮತ್ತು ಲೈವ್ಲಿಹುಡ್ ಮೂಲಕ ನಾವು ಯಾವ ಥರ ಇನ್ಕಮ್ ಜನ್ರೇಟ್ ಮಾಡಬೇಕಂತ ಅದೊಂದು ಎಲ್ಲ ಥರ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಹೆಚ್ಚಾಗಿ ನಾವು ಇಂಪಾರ್ಟೆನ್ಸ್ ಕೊಟ್ಟು ಅದ್ರ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಥರದ್ದು ಇದರಲ್ಲಿ ಒಂದು ಮಿಷನ್ ಅಂತ ಇಟ್ಕೊಂಡು ಅದರಲ್ಲೇ ನಾವು ಬೈ ಪ್ರಾಡಕ್ಟ್ಸ್ನ ಆ್ಯಟ್ ದ ಸೋರ್ಸ್ ಮಾಡ್ಬೇಕಂತ ಇದ್ದೀವಿ. ಇಲ್ಲೇ ಬೆಳೀತಾರೆ. ಸೊ ಇದನ್ನು ಇಟ್ಸ್ ಬಿಗ್ ಪ್ರಾಜೆಕ್ಟ್. ಇವಾಗ ಸಣ್ಣದಾಗಿ ಮಾಡ್ತಾ ಇದ್ದೀರಾ? ಓಕೆ. ಇನ್ನು ಇದು ಹೇಳಿದಾಗ ನನಗೆ ಇನ್ನೊಂದು ನೆನಪಾಯಿತು, ಈ ಸಾಫ್ಟ್ವೇರ್ ಒಂದಷ್ಟು ಡೆವಲಪ್ ಮಾಡ್ತಾ ಇದ್ದೀರಾ ಅಂತ. ಸಾಫ್ಟ್ವೇರ್ ಇಸ್ ಐ ಥಿಂಕ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅನ್ನೋದಕ್ಕಿಂತ ಇಟ್ಸ್ ಜಸ್ಟ್ ಅದೊಂದು ಟೂಲ್ ಆಗಿ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಯಾವ ಥರ ಸಾಲ್ವ್ ಮಾಡಬೇಕಂತ. ಅದೇನು ಇವಾಗ ಒಂದು ಹಳ್ಳಿಲಿ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಎಷ್ಟು ಖರ್ಚಾಗುತ್ತೆ ಒಬ್ಬ ರೈತ ಕುಟುಂಬಕ್ಕೆ? ಈ ರೀತಿ ಎಲ್ಲ ಒಂದು ವರ್ಕ್ ಮಾಡಿದ್ದೀವಿ. ಈಗ ಅಂದರೆ ಏನಕ್ಕೆ ಅದನ್ನು ಬಿಲ್ಡ್ ಮಾಡಿದ್ವಿ, ಇವೆಲ್ಲ ಕೆಲಸಗಳನ್ನ ಮಾಮೂಲಿ ಪೆನ್ನು ಪೇಪರ್ ಇಟ್ಕೊಂಡು ಬರಿತಾ ಇದ್ವಿ. ಓಕೆ. ಸೊ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡ್ವಿ. ಏನಕ್ಕೆ ಅಂತ ಹೇಳಿದ್ರೆ ಯಾವ್ದಾದ್ರು ಮನೆಗೆ ಹೋದರೆ ಪೂರ್ತಿ ಫ್ಯಾಮಿಲಿನ ಅರ್ಥ ಮಾಡ್ಕೋಬೇಕು ಅಂತ ಮಾಡಿದ್ವಿ. ಅಂದರೆ ಅವ್ರ ಸಾಲ ಎಷ್ಟಿದೆ, ಅವ್ರ ಆದಾಯ ಎಷ್ಟಿದೆ, ಅವ್ರ ಗದ್ದೆ ಎಷ್ಟಿದೆ, ಅವ್ರ ಹತ್ರ ಎಷ್ಟು ಗಾಡಿಗಳಿದೆ, ಅದಕ್ಕೆ ಇನ್ಶೂರೆನ್ಸ್ ಇದೆಯಾ, ಲೈಸೆನ್ಸ್ ಇದೆಯಾ ಮನೆಯಲ್ಲಿ ಓಡಿಸೋರಿಗೆ, ಅದಾದ ನಂತರ ಯಾವ ಸ್ಕೂಲ್ಗೆ ಹೋಗ್ತಾರೆ, ಏನು ಓದಿದ್ದಾರೆ, ಎಲ್ಲಿ ಉದ್ಯೋಗ ಮಾಡ್ತಾರೆ, ಮತ್ತು ಹೆಲ್ತ್ ಇಶ್ಯೂಸ್ ಏನಾದ್ರು ಇದೆಯಾ, ಎಜುಕೇಷನ್ ಬಗ್ಗೆ ಮಾತಾಡಿದೆ, ಅವ್ರಿಗೆ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಯಾವುದೇ ಸ್ವಂತ ಉದ್ಯೋಗಗಳು ಮಾಡೋಕ್ಕಿಷ್ಟ ಇದೆಯಾ, ಸರ್ಕಾರ ಸವಲತ್ತುಗಳೇನು ತಗೊಳ್ತಾ ಇದ್ದಾರೆ, ಆಮೇಲೆ ಸರ್ಕಾರಿ ಸೇವೆಗಳು ಏನು ಬೇಕಾಗಿದೆ ಅವ್ರಿಗೆ, ಅದ್ರ ಜೊತೆಗೆ ಏನು ಊಟ ಮಾಡ್ತಾರೆ ಅನ್ನೋದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ. ಅಂದರೆ ಒಂದು ಕುಟುಂಬದಲ್ಲಿ ಒಂದು ತಿಂಗಳಿಗೆ ಎಷ್ಟು ಅಕ್ಕಿ, ಎಷ್ಟು ರಾಗಿ, ಎಷ್ಟು ಬೇಳೆ, ಎಷ್ಟು ತರಕಾರಿ, ಯಾವ ಸೀಸನಲ್ಲಿ ಅಂತ ಟ್ರ್ಯಾಕ್ ಮಾಡಿ ಅದನ್ನು ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ನ ಲೋಕಲಲ್ಲಿ ಫೋರ್ಕಾಸ್ಟ್ ಮಾಡಬೇಕಂತ. ಅಂದರೆ ಲೋಕಲ್ ಸರ್ಕ್ಯುಲರ್ ಎಕಾನಮಿ ಕ್ರಿಯೇಟ್ ಮಾಡಬೇಕಂತ ಅದನ್ನು ಮಾಡಿ. ಈಗ ನಮ್ಗೆ ಡಿಮ್ಯಾಂಡ್ ಎಷ್ಟಿದೆ ಅಂತ ಗೊತ್ತಾದರೆ ನಾವು ರೈತರಿಗೆ ಇದನ್ನು ಬೆಳೀರಿ,
ಇದನ್ನು 100% ನಾವು ತಗೋತೀವಿ, ಯಾಕೆಂದರೆ ನಮ್ಗೆ ಡಿಮ್ಯಾಂಡ್ ಇಲ್ಲ ಐತೆ ಅಂತ ಗೊತ್ತು. ಓಕೆ. ಸೊ ಅದರದ್ದು ಡೇಟಾ ಕಲೆಕ್ಟ್ ಮಾಡಿ ಅದೊಂದು ಸಿಸ್ಟಮ್ ಡೆವಲಪ್ ಮಾಡಿದ್ದೀವಿ. ಯಾವ ಹಂತದಲ್ಲಿದೆ ಸರ್? ಅಂದರೆ ಅದೀಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದೀರಾ? ಸೊ ಅಬೌಟ್ 5-6 ಕಡೆ ಈಗೆಲ್ಲ ಡೇಟಾ ಕಲೆಕ್ಷನ್ ಎಲ್ಲ ಆಗಿದೆ. ಓಕೆ. ಸೊ ಡೇಟಾ ಅದೇ ಪಂಚಾಯತಿಗಳಲ್ಲಿ ಡೇಟಾ ಕಲೆಕ್ಷನ್ ಮಾಡಿ ಅದನ್ನು ಏನು ಮಾಡಬೇಕು ಅಂತ, ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ವಿಷಯಗಳು ತಿಳಿತಾ ಇದೆ. ಸೊ ಒಂದು ಊರಿಂದ, ಈಗ ನಮ್ಮೂರಿಂದ ಎಷ್ಟು ಜನ ಮಕ್ಕಳು ಯಾವ ಸ್ಕೂಲ್ಗೆ ಹೋಗ್ತಾರೆ ಅಂತ ಗೊತ್ತು. ಸೊ ಈ ಡೇಟಾ ಅಲ್ಲಿ ನಾವೇನು ಮಾಡ್ತಾಯಿದ್ದೀವಿ, KSRTC ಬಸ್ಗಳಿಗೆ ಹೇಳ್ತಾ ಇದ್ದೀವಿ, ನಮ್ಮೂರಿಂದ 150 ಜನ ಈ ಸ್ಕೂಲ್ಗೆ ಹೋಗ್ತಾರೆ, ದಯವಿಟ್ಟು 2 ಬಸ್ಸೋ 3 ಬಸ್ಸೋ ಕಳಿಸಿ. ಓಕೆ. ಆ ಥರದ್ದಾಗಿದೆಯಾ? ಅದು ಮಾಡಿಸಿದ್ದೀವಿ ಈಗ. ಹೌದಾ? ಯಾವ ಹಳ್ಳಿ? ಎಲ್ಲ ಸುಮಾರು ಹಳ್ಳಿಗಳ ಕಡೆ ಅಂದರೆ ಆ್ಯಕ್ಚುಯಲ್ ಡೇಟಾ ಇಟ್ಕೊಂಡು ನಾವು ರೌಟ್ ಮಾಡಿಸ್ತಾ ಇದ್ದೀವಿ. ಸೊ ಏಕೆಂದರೆ ಎಲ್ಲ ಕಡೆ ನಿಮಗೆ ಗೊತ್ತಿರೋದು ದೊಂಬಿ ಆಗಿರ್ತದೆ. ಸೊ ಆ ಥರ ಇದೊಂದು ಎಕ್ಸಾಂಪಲ್ ಕೊಟ್ಟೆ. ಬೇರೆ ಇನ್ನೊಂದು ಪಂಚಾಯತಿಯಲ್ಲಿ ನೋಡಿದ್ವಿ, 40 ವರ್ಷಕ್ಕಿಂತ ಜಾಸ್ತಿ ಇರೋರು 65% 70% ಅಷ್ಟು ಜನರು ಡಯಾಬಿಟಿಕ್. ಸೊ ಹೆಲ್ತ್ ಇದು ಡೇಟಾ ನೋಡಿದಾಗ ಸೊ ಅದು ವೆರಿ ಹೈ ನಂಬರ್ ಅದು. ಸೊ 60+% ಅಬೌವ್ 40 ಆರ್ ಡಯಾಬಿಟಿಕ್. ಹೌದು. ಸೊ ಏನಕ್ಕೆ ಮಾಡ್ತಿದ್ದಾರೆ, ಅದಕ್ಕೇನು ಇಂಟರ್ವೆನ್ಷನ್ ಏನು ಮಾಡಬೇಕು, ಅದಕ್ಕೆ ಸಾಲ್ವ್ ಮಾಡಬೇಕಾ, ಅವ್ರ ಫುಡ್ ಪ್ಯಾಟರ್ನ್ ಚೇಂಜ್ ಮಾಡಬೇಕಾ, ಅಥವಾ ಅವರು ಹ್ಯಾಬಿಟ್ಸ್ ಏನಾದ್ರು ಚೇಂಜ್ ಮಾಡಬೇಕಾ ಅನ್ನೋದನ್ನು ಅದಕ್ಕೆ ಬಗ್ಗೆ ಅಂದರೆ ಈ ಸಿಂಪಲ್ ಈ ಡೇಟಾ ಕಲೆಕ್ಷನ್ ಮಾಡ್ತಿರೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ. ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅಂತ ನೋಡ್ತಾ ಇದ್ವಿ. ಸೊ ಬಲ್ಕ್ ಇನ್ಶೂರೆನ್ಸ್ ಕೊಡಿ ಅಂತ ಬೇರೆ ಕಂಪ್ನಿಗಳಿಗೆ ಹೇಳ್ತಾ ಇದ್ದೀವಿ, ಅಷ್ಟು ಜನ ಇನ್ಶೂರೆನ್ಸ್ ಇರಲ್ಲ ಅಂತ. ಯಾಕೆಂದರೆ ಇಲ್ಲಿ ನಮ್ಮ ಊರುಗಳಲ್ಲಿ ಯೂಶಲಿ 1 year 2 year ಆದಮೇಲೆ ಮೆಜಾರಿಟಿ ಇನ್ಶೂರೆನ್ಸ್ ಕಟ್ಟಿಸ್ಬೇಕು ಅಂತ ಯಾರು ಮಾಡಲ್ಲ. ಹೌದು. ಗಾಡಿಗಳಿಗೆ ಈಗ ಆಕ್ಸಿಡೆಂಟ್ ಆಯ್ತವೆ, ಅವಾಗ ಏನೂ ಸಮಸ್ಯೆ ಇರ್ತದೆ. ಸೊ ಅದನ್ನು ಟ್ರ್ಯಾಕ್ ಮಾಡಿ ಅವ್ರಿಗೆ ಹೇಳ್ತೀವಿ. ಮತ್ತು ಬಲ್ಕ್ ಇನ್ಶೂರೆನ್ಸ್ ತಗೊಂಡಾಗ ನಾವು ಯಾವ್ದಾದ್ರು ಕಂಪ್ನಿಗೆ ಹೋಗಿ ಇನ್ಶೂರೆನ್ಸ್ ಕೊಡಿ ಅಂತ ಕೇಳಿದಾಗ ಬಲ್ಕ್ ಕೊಡ್ತೀವಿ, ಒಂದು 5,000 10,000 ಜನ ಇನ್ಶೂರೆನ್ಸ್ ಕೊಡಿ ಅಂದಾಗ ಅಟ್ಲೀಸ್ಟ್ ವಿ ಕ್ಯಾನ್ ನೆಗೋಷಿಯೇಟ್ ಬೆಟರ್ ಪ್ರೈಸ್. ಸೊ ಈ ಥರದ್ದೆಲ್ಲ ವಿ ಆರ್ ಟ್ರೈಯಿಂಗ್. ಇನ್ನೂ ಸುಮಾರು ಈ ಥರದ್ದು ಮಾಡ್ತಾ ಇದ್ದೀವಿ. ಅದಕ್ಕೆ ಡೇಟಾ ಕಲೆಕ್ಷನ್ ಒಂದಷ್ಟು ಡಿಜಿಟಲೈಸ್ಡ್ ಆಗಿ ಒಂದಷ್ಟು ರೈತರಿಗೆ ಹೆಲ್ಪ್ ಮಾಡಿ ಒಂದು ಸ್ವಲ್ಪ ಪುಷ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ಬಟ್ ನಾನು ಹೇಳ್ತಿದ್ದೇನೆಂದರೆ, ಈ ಸರ್ಕಾರದಿಂದ ಒಂದಷ್ಟು ಅನುದಾನ ಆಗಲಿ, ಸಬ್ಸಿಡಿಗಳಾಗಲಿ ಇವೆಲ್ಲ ಬರ್ತವೆ. ಇದು ಈ ಸಹಕಾರ ಸಂಘದಲ್ಲಿ ಅದು ಹೋಲ್ಡ್ ಆಗಿ ಅಂದರೆ ಅಲ್ಲಿಂದ ರೈತರಿಗೆ ತಲುಪದಲ್ಲೇ ಆಗ್ತಾ ಇರೋದು ಒಂದಷ್ಟೇ ನಾವು ನೋಡಿದ್ದೀವಿ ಎಕ್ಸಾಂಪಲ್ಸ್. ಸೊ ಇದ್ರ ನಿಟ್ಟಿನಲ್ಲಿ ನೀವೇನಾದರೂ ವರ್ಕ್ ಮಾಡ್ತಿದ್ದೀರಾ? ಸೊ ಈ ಡೇಟಾ ಎಲ್ಲ ಕಲೆಕ್ಟ್ ಮಾಡ್ತಿರೋದನ್ನ ನಾವು ಸಹಕಾರ ಸಂಘಗಳಿಗೇನೆ ಮೂಲಕನೇ ನಮ್ಮ ಎಕನಾಮಿಕ್ ಕಂಡೀಷನನ್ನು ಸಾಲ್ವ್ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಸಹಕಾರ ಸಂಘದಲ್ಲೇ ಒಂದಷ್ಟು ಹಗರಣಗಳು ಇವೆಲ್ಲ ಈಚೆ ಬಂದಿದೆ. ಸೊ ಇಶ್ಯೂಸ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಮಗೆ ಎಕ್ಸಿಸ್ಟಿಂಗ್ ವೆಹಿಕಲ್ ಯಾವುದಾದ್ರೂ ಬೇಕಿತ್ತು, ಅಂದರೆ ಇನ್ಸ್ಟಿಟ್ಯೂಷನ್ ಯಾವುದಾದ್ರೂ ಬೇಕಿತ್ತು. ಓಕೆ. ಈಗ ಹೊಸದಾಗಿ ಫಾರ್ಮ್ ಮಾಡಬೇಕು, ಹೊಸದಾಗಿ ಈಗ FPOಗಳಿರ್ಬೋದು, ಅದನ್ನು ಮಾಡಿದ್ರೆ ಕೆಲವೇ ಜನಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇದಾದರೆ ಹಿಸ್ಟ್ರಿ ಇದೆ, 16 ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಯವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಿಂದೆ ಚೆನ್ನಾಗಿ ನಡ್ಸ್ಕೊಂಬರ್ತಿದ್ದನ್ನ ಈಗ ಸ್ವಲ್ಪ ಸರಿ ಇಲ್ಲ ಅನ್ನೋದು ಇದೆ. ಸೊ ಅದನ್ನೇ ರಿವೈವ್ ಮಾಡಬೇಕು. ಅದೇ ಇನ್ಸ್ಟಿಟ್ಯೂಷನನ್ನು ಯೂಸ್ ಮಾಡಿ ರೈತರು ಬೆಳೆದಿದ್ದನ್ನ ಬೆಳೆ ಸಹಕಾರಿ ಕ್ಷೇತ್ರದವರೇ ಈ ಕೋಆಪರೇಟಿವ್ ಸೊಸೈಟಿಗಳೇ ತಗೊಳ್ಬೇಕು ಅನ್ನೋಂಥದ್ದನ್ನ ಮಾಡ್ತಾಯಿದ್ದೀವಿ. ಓಕೆ. ಸೂಕ್ತ ಬೆಲೆ MSP ಮತ್ತು APMC ಕೇಪಬಿಲಿಟೀಸ್ ಏನು ಸರ್ಕಾರದಿಂದ ಕೊಟ್ಟಿದೆ ಅದನ್ನು ನಾವು ಸೊಸೈಟಿ ಮಟ್ಟಕ್ಕೆ ತರಬೇಕು ಅಂತ. ಅದಕ್ಕೆ ಈ ಸಪ್ಲೈ ಡಿಮ್ಯಾಂಡ್ ಮ್ಯಾಪ್ ಮಾಡಿರೋದು. ಓಕೆ. ಸೊ ನಮಗೆ ಯಾವಾಗ ಹೇಳ್ಬೋದು ರೈತರಿಗೂ ಹೇಳ್ಬೋದು, ನೋಡಪ್ಪ ಇಲ್ಲಿ 50 ಟನ್ ಟೊಮೆಟೊ ಬೇಕು ನಮಗೆ ಈ ತಿಂಗಳಲ್ಲಿ, ನೀವು 5-6 ಜನ ಮಾತ್ರ ಬೆಳೀರಿ, ಜಾಸ್ತಿ ಬೆಳಿಬೇಡಿ ಅಂತ. ಯಾಕಂದರೆ ನೀವು ಜಾಸ್ತಿ ಪ್ರೊಡ್ಯೂಸ್ ಇದ್ದರೆ ಏನಾಯ್ತದೆ, ರೇಟು ಬಿದ್ದೋಯ್ತದೆ. ಓಕೆ. ಸೊ ಅದನ್ನು ನಾವು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕಂತ ಯೋಚನೆ ಮಾಡಿ ಈ ಡೇಟಾ ಕಲೆಕ್ಟ್ ಮಾಡಿ, ನಾವೇನು 100% ಆ್ಯಕ್ಯುರೇಟ್ ಆಗಿಲ್ಲ, ಅಟ್ಲೀಸ್ಟ್ 60-70% ಆ್ಯಕ್ಯುರೇಸಿಯಲ್ಲಿ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಹೋದರೆ ವರ್ಷ ನಾವು ನೆಕ್ಸ್ಟ್ ಇಯರ್ಗೆ ನಾವು ಇನ್ನೂ ಪ್ರಿಡಿಕ್ಷನ್ ಜಾಸ್ತಿ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ಬೋದು ಆ್ಯಕ್ಚುಲ್ ಕನ್ಸಂಪ್ಷನ್ನ ನಾವು ಟ್ರ್ಯಾಕ್ ಮಾಡಿದ್ರೆ. ನಮ್ಮ ಇವರು ತಂದೆ ಇವ್ರಿಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ವೇ ಆಫ್ ವರ್ಕಿಂಗಲ್ಲಿ? ಇವ್ರದ್ದೆಲ್ಲ ಪ್ಲ್ಯಾನು ತುಂಬ ಚೆನ್ನಾಗಿದೆ, ನಾಲೆಡ್ಜು ಬೇರೆ ಥರ. ಈಗಿನ ಯೂತ್ಸ್ಗೆಲ್ಲ ಅಥವಾ ಈಗಿನ ಫ್ಯಾಮಿಲಿ ನೆಕ್ಸ್ಟ್ ಜನ್ರೇಷನ್ಗೆ ಏನು ಬೇಕೋ ಆ ರೀತಿಯಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಗ್ರಾಮಗಳನ್ನೂ ಅಭಿವೃದ್ಧಿ ಬಗ್ಗೆ ಭಾಳ ಚಿಂತನೆ. ಅಂದರೆ ಈಗ ನೆನ್ನೆ ಗಾಡಿಗಳೆಲ್ಲ ಕೊಟ್ಟರು ಪುಟ್ಟಣಯ್ಯ ಫೌಂಡೇಶನ್ನಿಂದ. ಪುಟ್ಟಣಯ್ಯ ಫೌಂಡೇಶನ್ನು
ಹೇಗೆ ಹೋಗ್ತಿದೆ ಸರ್? ಫೌಂಡೇಶನನ್ನು 19ನೇ ಇಸ್ವಿಯಲ್ಲೇ ಶುರು ಮಾಡಿದ್ವಿ. ಸಣ್ಣದಾಗಿ ಏನಾಗುತ್ತೆ ಅದನ್ನು ಕೆಲಸ ಮಾಡ್ಕೊಬರ್ತಾ ಇದ್ವಿ ನಮ್ಮ ತಂದೆ ಹೆಸರಲ್ಲಿ, ನಮ್ಮ ತಂದೆ ತೀರೋದ್ಮೇಲೆ. ಓಕೆ. ಈಗ ಸುಮಾರು ಸಂಸ್ಥೆಗಳು ಒಂದು 35-40 ಸಂಸ್ಥೆಗಳ ಜೊತೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅವರು ವೇರಿಯಸ್ ಇಶ್ಯೂಸ್ ಮೇಲೆ ಅವರು ಎಕ್ಸ್ಪರ್ಟ್ಸ್. ಏನು ಸರ್ ಅಂದರೆ ಈ ಆರ್ಗನೈಸೇಷನ್ನ ಒಂದು ಮೂಲ ಏನು ಅಂದರೆ? ಪ್ರೈಮರಿಲಿ ಶುರು ಮಾಡಿದ್ದೇನಕ್ಕೆ ಅಂದರೆ ರೂರಲ್ ಏನು ಜನರಿದ್ದಾರೆ, ಹಳ್ಳಿಯ ಜನರಿಗೆ ಏನಾದ್ರು ಹೆಲ್ಪ್ ಮಾಡಬೇಕಂತ ಶುರುವಾಯಿತು. ಓಕೆ. ಪ್ರೈಮರಿಲಿ ಅಗ್ರಿಕಲ್ಚರ್, ಅಗ್ರಿಕಲ್ಚರ್ ಬೇಸ್. ಈಗ ಅಗ್ರಿಕಲ್ಚರ್ ಯಾವ ಥರ ನಾವು ಬೆಳೆ ಬೆಳೀತಾ ಇದ್ದೀವಿ, ಅದಕ್ಕೆ ಸೂಕ್ತ ಬೆಲೆ ಯಾವ ಥರ ಕೊಡಿಸ್ಬೇಕು, ಅದಕ್ಕೆ ಮಾರುಕಟ್ಟೆ ಯಾವ ಥರ ಕ್ರಿಯೇಟ್ ಮಾಡಬೇಕು, ಬ್ರ್ಯಾಂಡ್ ಯಾವ ಕ್ರಿಯೇಟ್ ಮಾಡಬೇಕು, ಅವ್ರಿಗೆ ಇವಾಗ ಮೋನೋಕ್ರಾಪಿಂದ ಮಲ್ಟಿ ಕ್ರಾಪ್ಗೆ ಯಾವ ಥರ ಮೂವ್ ಮಾಡಿಸ್ಬೇಕು, ನೀರನ್ನು ಯಾವ ಥರ ನಿರ್ವಹಣೆ ಮಾಡಬೇಕು, ಫರ್ಟಿಲೈಸರ್ಸ್ ಯಾವ ಥರ ಕಮ್ಮಿ ಮಾಡಿಸ್ಬೇಕು, ಈ ಥರದ್ದು ಅದರಲ್ಲಿ ಅದನ್ನೇ ಮೇಜರ್ ಫೋಕಸ್ ಇದ್ದಿದ್ದು. ಮತ್ತು ಎಜುಕೇಷನ್ಗೆ ಅತಿ ಹೆಚ್ಚು ಇವೆರಡು ತಲೆ ಹಿಡ್ಕೊಂಡು ಅವಾಗ ಫೌಂಡೇಶನನ್ನು ಶುರು ಮಾಡಿದ್ವಿ. ಅದೇ ರೀತಿ ಈಗ ಮಿಷನ್ 31 ಅಂತ ಏನು ಕೇಳಿದ್ರಲ್ಲ, ಅದರಡಿಯಲ್ಲಿ ಇವೆಲ್ಲ ಮಾಡ್ತಾ ಇದ್ದೀವಿ. ಎಲ್ಲ ಒಂದೇ ಅಂಡರಲ್ಲೇ ಬರುತ್ತೆ. ಹೊಲಿಸ್ಟಿಕ್ ಆಗಿ ಹೆಲ್ತು, ಎಜುಕೇಷನ್ನು, ಜಾಬ್ಸ್ ಕ್ರಿಯೇಷನ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಈ ಎಲ್ಲ ಆಮೇಲೆ ಗವರ್ನೆನ್ಸ್ ಏನಿದೆ, ಸೊ ಯಾವ ಥರ ಆಡಳಿತ ಯಾವ ಥರ ನಡೆಸಬೇಕು, ಯಾವ ಥರ ಸುಧಾರಣೆ ಮಾಡಬೇಕು, ಇದಕ್ಕೆಲ್ಲ ಏನು ಟೆಕ್ನಾಲಜಿ ಬೇಕು, ಸೊ ಅದನ್ನ ಹೆಂಗೆ ಡೆವಲಪ್ ಮಾಡಬೇಕು. ಸೊ ಸರ್ಕಾರದಿಂದ ಮಾಡಿದ್ದಾರೆ, ಅದು ಬಿಟ್ಟು ನಾವೇನು ಮಾಡ್ಬೇಕಂತೇಳಿ ಅದನ್ನು ನಾವು ಕೆಲಸ ಮಾಡ್ತೇವೆ. ಮಂಡ್ಯದ ಜನ ಅಂದರೆ ಒಂದು ಸ್ವಲ್ಪ ಅನುಕಂಪದ ವಿಚಾರದಲ್ಲಿ ಮುಂದೆ ಇರ್ತಾರೆ, ಗೆಲ್ಸ್ದಲ್ಲೇ ಬಿಡೋದಿಲ್ಲ. ಅದ್ರ ಎಕ್ಸಾಂಪಲ್ಸ್ ನಾವು ನೋಡಿದ್ದೀವಿ. ನೀವು ಒಂದು ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಅದು ಡಿಫ್ರೆಂಟ್ ಸ್ವಲ್ಪ ಸೊಲ್ಬೇಕಾಯ್ತು. ಇಲ್ಲ, ದರ್ಶನ್ಗೆ ಇಲ್ಲಿ ಪರಿಚಯನೇ ಮಾಡಿಲ್ಲ ಯಾವ ಹಳ್ಳಿಗೆ. ಅವನು ಪೊಲಿಟಿಷಿಯನ್ ಆಗಲಿ ಅಂತ ನಮ್ಮನೇಲಿ ಮಾತಾಡಿರಲಿಲ್ಲ. ಹೌದು, ನಾನು ಒಂದೆರಡು ಇಂಟರ್ವ್ಯೂ ಅವ್ನು ನೋಡಿದ್ದೆ. ಅವನ ವೈಫ್ನಾಗ್ಲಿ ಮಕ್ಕಳಾಗ್ಲಿ ನಾನು ಪೊಲಿಟಿಕ್ಸ್ ತರಲ್ಲ ಅಂತ ಹೇಳಿದ್ರು ಅವರು. ಅದರಿಂದ ಅವನಿಗೆ ಜನ ಪರಿಚಯ ಇರಲಿಲ್ಲ. ಇದರಲ್ಲಿ ಜನರದು ಏನು ತಪ್ಪಿಲ್ಲ, ನಾವು ಅವನು ಪರಿಚಯ ಮಾಡಿರಲಿಲ್ಲ. ಮೊದಲನೇ ಬಾರಿ ಸೋತಿರೋದಕ್ಕೆ ಅದು ಬೇರೆ ಮತದಾರದ್ದು ಯಾವುದೇ ತಪ್ಪಿಲ್ಲ. ಯಾಕಂದರೆ 2ನೇ ಬಾರಿಗೆ ಅವ್ನು ಬಂದು ಪಾದಯಾತ್ರೆ ಮಾಡಿ ಜನರು ಪರಿಚಯ ಮಾಡಿ ಜನರ ಹತ್ರನೇ ಹೋಗಿ ಚುನಾವಣೆ ಗೆಲ್ಲೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡ್ತಾರೆ. ಎಲೆಕ್ಷನ್ ನಿಂತ್ಕೊಳ್ತೀನಿ ನನ್ನ ಕನಸು ಮನಸ್ಸಲ್ಲೂ ಕಂಡು 2-3 ಇಯರ್ಸ್ ಆದಮೇಲೆ ಗ್ರೌಂಡ್ ಲೆವೆಲಲ್ಲಿ ಅರ್ಥ ಮಾಡ್ಕೊಂಡ್ವಿ. ಪೊಲಿಟಿಕ್ಸ್ ಇಲ್ದಲೇ ನಾವು ಏನು ಮಾಡೋದಕ್ಕೆ ಆಗಲ್ಲ, ಸುಸ್ತಾಗಲ್ವ ಸರ್? ಜನರಿಗೆ ಒಂದು ಏನಾದರೂ ಮಾಡಬೇಕಂತ ಬಂದಿರೋದಕ್ಕೋಸ್ಕರ ಅಷ್ಟು ಫ್ರಸ್ಟ್ರೇಷನ್ ಇಲ್ಲ. ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಐ ಆಮ್ ನಾಟ್ ಸ್ಟಿಲ್ ಹ್ಯಾಪಿ ವಿತ್ ಪ್ರೋಗ್ರೆಸ್. ಮಿಸ್ ಮಾಡ್ಕೊಳ್ಳಲ್ವ ಸರ್ ಫ್ಯಾಮಿಲಿ? ಡೆಫಿನೆಟ್ಲಿ ದಿವಸ